ಸಿಎಂ ಕುರ್ಚಿಯನ್ನು ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇನೋ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಕ್ಲೈಮ್ ಏನು? ನೀ ಕೊಡೆ ನಾ ಬಿಡೆ ಎನ್ನುವ ಹಂತಕ್ಕೆ ನಾಯಕತ್ವ ಫೈಟ್ ಬಂದ್ಬಿಟ್ಟಿದೆ. ಕುರ್ಚಿ ಕಿತ್ತಾಟ ನಡೀತಾ ಇದೆ. ದೆಹಲಿ ಅಂಗಳದಲ್ಲಿ ಕದನದ ಕ್ಲೈಮ್ಯಾಕ್ಸ್ ಕೂಡ 30ನೇ ತಾರೀಕು ನಡೆಯುತ್ತೆ. ಸಿಎಂ ಡಿ ಸಿ ಎಂ ಮುಖಾಮುಖಿಯಾಗಿಯೇ ವರಿಷ್ಠರಿಂದ ಸಂಧಾನ ಮಾಡಬೇಕು. ಅವ್ರನ್ನೊಂದು ಸರ್ತಿ ಇವ್ರನ್ನೊಂದು ಸರ್ತಿ ಕರೆಯೋಕ್ಕಾಗಲ್ಲ, ನಿಜ. ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಈಗ ಪ್ಲಾನನ್ನು ಮಾಡ್ಕೋತಾ ಇದ್ದಾರೆ. ಕ್ಲೀನ್ ಇಮೇಜ್, ಡಿ ಕೆ ಬಣದ ವಿರುದ್ಧ ಚಾರ್ಜ್ ಶೀಟನ್ನು ಹಾಕ್ತಾರ ಸಿಎಂ. ಹೆಂಗೆ ಉಳಿಸ್ಕೋತಾರೆ ಅಂತ ಮೊದಲನೇದಾಗಿ ನನ್ನ ಪ್ರಕಾರ ಆಯಿತು, ಶಾಸಕರ ಅಭಿಪ್ರಾಯ ತಗೊಳ್ಳೋಣ, ಶಾಸಕಾಂಗ ಸಭೆ ಕರೆಯೋಣ, ಯಾರ ಪರವಾಗಿ ಬೆಂಬಲ ಇರುತ್ತೋ ನೋಡೋಣ ಅಂತ ಅನ್ಬೋದು. ಅಥವಾ ನಾನು ಕ್ಲೀನ್ ಇಮೇಜನ್ನು ಇಟ್ಕೊಂಡಿದ್ದೀನಿ, ನನ್ನನ್ನೇನಾದರೂ ಅಧಿಕಾರದಿಂದ ತೆಗೆದ್ರೆ ಅಹಿಂದ ಮತಗಳು ಕಾಂಗ್ರೆಸ್ನಿಂದ ದೂರ ಆಗಬಹುದು, ಹಾಗಾಗಿ ಯೋಚನೆ ಮಾಡಿ ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ಸಿದ್ದರಾಮಯ್ಯನವರು ಕ್ಲೈಮ್ ಮಾಡೋದಕ್ಕೆ ಈಗ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ಅಂತ. ಅವರ ಬಳಿನೂ ಕೆಲವೊಂದು ವಿಚಾರಧಾರೆಗಳಿರುತ್ತಲ್ಲ, ಹಾಗಾಗಿ ಆ ವಿಚಾರಧಾರೆಗಳನ್ನು ಅವರು ಮುಂದೆ ಇಡ್ತಾರೆ. ಈಗ ನೋಡ್ತಾ ಹೋಗೋಣ. ಏನು ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವರ ದಾಳ, ನನಗೆ ಕ್ಲೀನ್ ಇಮೇಜ್ ಇದೆ. ಇತ್ತೀಚೆಗೆ ಮೂಡಾ ಪ್ರಕರಣದಲ್ಲಿ ಹೆಸರು ಬಂದಿತ್ತು, ಅಲ್ಲೂ ನನಗೆ ಕ್ಲೀನ್ ಚಿಟ್ ಸಿಕ್ತು. ನನಗೆ ಕ್ಲೀನ್ ಇಮೇಜ್ ಇದೆ. ಕಾರಣವಿಲ್ಲದೆ ಸಿ ಎಂ ಬದಲಾಯಿಸಿದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ ರಾಜ್ಯದ ಜನರಿಗೆ. ಯಾಕೆ ಅಂತನ್ಬಿಟ್ಟು, ಕಾರಣ ಇಲ್ಲದೆ ಅಂದರೆ ಕಾರಣ ಇದೆಯಲ್ಲ, ಅಧಿಕಾರ ಒಪ್ಪಂದ ಆಗಿದೆಯಲ್ಲ, ಅದೇ ಕಾರಣ. ಪಕ್ಷ ಹಾಗೂ ಸರ್ಕಾರದ ಆಡಳಿತದ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಮಟ್ಟಿಗೆ ಆಗಬಹುದು, ಕ್ರಮೇಣ ಎಲ್ಲ ಸರಿ ಹೋಗ್ಬೋದು. ಅಹಿಂದ ವರ್ಗ ಕಾಂಗ್ರೆಸ್ ಮೇಲೆ ಮುನಿಸಿಕೊಳ್ಳಬಹುದು. ಇದು ಆ್ಯಕ್ಚುಲಿ ಹೈಕಮಾಂಡ್ಗೆ ತುಂಬ ತಲೆನೋವಾಗಿರೋದೇ ಇದು. ಇವರೆಲ್ಲ ಹಿಂಗಾಗ್ಬಿಟ್ರೆ ಏನು ಮಾಡ್ತಾರೆ? ಯಡಿಯೂರಪ್ಪನವ್ರು ತೆಗೆದಾಗ ಲಿಂಗಾಯತ ಮತಗಳೆಲ್ಲ ದೂರ ಆಯ್ತಲ್ಲ ಬಿ ಜೆ ಪಿಯಿಂದ, ಆ ಥರ. ಸೆಷನ್ ಬಜೆಟ್ ಬಳಿಕ ನಾಯಕತ್ವ ಬದಲಾವಣೆ ಚರ್ಚೆ ಮಾಡೋಣ, ಸದ್ಯಕ್ಕೆ ಬೇಡ. ಈಗ ಡಿಸೆಂಬರ್ 8ನೇ ತಾರೀಕಿಂದ ಸೆಷನ್ ಇದೆ ಬೆಳಗಾವಿನಲ್ಲಿ, ಚಳಿಗಾಲದ ಅಧಿವೇಶನ. ಆಮೇಲೆ ಅಷ್ಟೊತ್ತಿಗೆ ಬಜೆಟ್ ಬರುತ್ತೆ, ಬಜೆಟ್ ಎಲ್ಲ ಮುಗಿಸೋಣ, ಆಮೇಲೆ ಚರ್ಚೆ ಮಾಡೋಣ. ಸದ್ಯ ಹೆಚ್ಚು ಶಾಸಕರ ಬೆಂಬಲ ನನ್ನ ಕಡೆ ಇದೆ, ನಿಮಗೂ ಗೊತ್ತು ಅದು. ಶಾಸಕರ ಬೆಂಬಲ ನನ್ನ ಕಡೆ ಇದೆ. ಏನೇ ನಿರ್ಧರಿಸಿದರೂ ಶಾಸಕರ ಅಭಿಪ್ರಾಯವನ್ನು ಪಡೆದು ಮಾಡಿ. ಇದೊಂದು ದಾಳ, ಶಾಸಕರು ಹೇಳ್ದಂಗೆ ಆಗಬೇಕು. CLP ಲೀಡರ್ ಆಯ್ಕೆ ಆಗದೆ ಶಾಸಕರ ಮೇಲೆ, ಶಾಸಕರ ಬಲದ ಮೇಲೆಯೇ ಬದಲಾವಣೆ ನಿರ್ಧಾರ ಮಾಡಿ. ಅಂದರೆ ಆಯಿತು, ಡಿ ಕೆ ಶಿ ಪರವಾಗಿ ಶಾಸಕರಿದ್ದರೆ ಅವರು ಕೊಡಿ, ನನ್ನ ಪರವಾಗಿದ್ದರೆ ನನಗೆ ಕೊಡಿ. ಇಷ್ಟೆಲ್ಲ ಗೊಂದಲಗಳಿಗೆ ಡಿ ಕೆ ಶಿ ಮತ್ತು ಅವರ ಬೆಂಬಲಿಗರೇ ಕಾರಣ. ನಾನು ಸೈಲೆಂಟಾಗಿದ್ದೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಅವರೇ ಇವೆಲ್ಲ ಮಾಡಿರೋದು. ಭಿನ್ನಮತೀಯ ಚರ್ಚೆ ಶುರು ಮಾಡಿದ್ದು ಡಿ ಕೆ ಶಿ ಟೀಮ್. ಆ ಚಟುವಟಿಕೆಗಳನ್ನೆಲ್ಲನೂ ಆಪ್ತರನ್ನ ದೆಹಲಿಗೆ ಕಳುಹಿಸಿ ಗೊಂದಲ ಸೃಷ್ಟಿ ಮಾಡಿದ್ದು ಡಿ ಕೆ ಶಿವಕುಮಾರ್. ಯಾಕೆ ಕಳಿಸ್ಬೇಕಾಗಿತ್ತು 3 ಟೀಮನ್ನು? ಶಾಸಕರ ಸಹಿ ಸಂಗ್ರಹದ ಹಂತದವರೆಗೆ ಹೋಗಿದ್ದು ಡಿ ಕೆ ಶಿವಕುಮಾರ್, ನಾನಲ್ಲ. ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಹಾಗಾಗಿ ನಾನೇ ಮುಂದುವರಿತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಈಗ ಅವರು ಬಂದಂಗೆ ಕಾಣಿಸ್ತಾ ಇದೆ. ನೋಡೋಣ, ಇವರ ಮಾತಿಗೆ ಬೆಲೆನಾ ಅಥವಾ ಡಿ ಕೆ ಶಿವಕುಮಾರ್ ಮಾತಿಗೆ ಬೆಲೆನಾ? ಒಂದು ವೇಳೆ, ನಾನು ಪದೇ ಪದೇ ದಿನ ಹೇಳ್ತಿರ್ತೀನಿ, ಒಂದು ವೇಳೆ ಅಧಿಕಾರ ಹಸ್ತಾಂತರದ ಮಾತುಕತೆ ನಡೆದಿದ್ದರೆ ಈ ಯಾವ ಕಾರಣನೂ ಲೆಕ್ಕಕ್ಕೆ ಬರಲ್ಲ. ಮಾತಿನಂತೆ ಬಿಟ್ಕೊಡಿ, 2.5 ವರ್ಷ ಆದಮೇಲೆ ಬಿಟ್ಕೊಡಿ. ನಡೆದಿಲ್ಲ ಅಂದರೆ ಬೇರೆ ಲೆಕ್ಕಾಚಾರ. ಒಪ್ಪಂದ ಆಗಿದ್ದರೆ, ಆ ಒಪ್ಪಂದಕ್ಕೆ ಈ 6 ಜನ ಸಾಕ್ಷಿ ಆಗಿದ್ದರೆ ಏನೇ ರೀಸನ್ ಕೊಟ್ಟರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ. ಆಗಿದ್ದರೆ ನಾ ಹೇಳ್ತಾ ಇರೋದು. ಇಲ್ಲ ಅಂದರೆ ಇಲ್ಲ. ಅದು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿಲ್ಲ ಆಗಿದೆಯಾ ಇಲ್ವಾ ಅಂತ. ಇನ್ನು ನಮಗೆ ಹೆಂಗೆ ಗೊತ್ತಾಗುತ್ತೆ?